ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ನಗರದ ಹಳೆಯ ಆರ್ಟಿಒ ಪಕ್ಕದಲ್ಲಿರುವ ಯುನೈಟೆಡ್ ಮೋಟರ್ಸ್ ಸೋಮವಾರ ರಾತ್ರಿ 11 ಗಂಟೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟಿ ಕರಕಲಾಗಿದೆ. ಗ್ಯಾರೇಜ್ನ ಸ್ಟೋರ್ ಪಾರ್ಟ್ಸ್ಗಳು ಮತ್ತು ವಾಹನಗಳು ಸತತವಾಗಿ 2 ದಿನ ಹೊತ್ತಿ ದಗದಗ ಉರಿದು ಹೋಗಿವೆ. ಅಗ್ನಿಶಾಮಕ ದಳ ಬಂದು 1 ಗಂಟೆಯಾದರೂ ಸಮಯಕ್ಕೆ ಬಾರದ ಗೆಸ್ಕಾಂ ಸಿಬ್ಬಂದಿಗಳು ಸರಿಸುಮಾರು 3 ರಿಂದ 4 ಕೋಟಿ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಸುಟ್ಟು ಕರಕಲಾಗಿದೆ. ಮಾರುತಿ ಸುಜುಕಿ, ಹೊಂಡಾಯ್, ಫೋರ್ಡ್, ಟೊಯೋಟಾ ಕಂಪನಿಗಳ ಸ್ಟೋರ್ ಪಾರ್ಟ್ಸ್ಗಳು ಸುಟ್ಟು ಹೋಗಿದ್ದು, ಸರ್ವಿಸ್ಗಾಗಿ ಸುಮಾರು 15 ವಾಹನಗಳು ಬಿಟ್ಟಿದ್ರು. ಅವುಗಳು ಸುಟ್ಟು ಹೋಗಿದ್ದು ಯುನೈಟೆಡ್ ಮೋಟರ್ಸ್ ಮಾಲೀಕರಾದ ಗಫರ್ ಅವರಿಗೆ ದಿಕ್ಕು ತೋಚದಂತಾಗಿದೆ. ಕಲಬುರಗಿಯ ಎಂಬಿ ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಯುನೈಟೆಡ್ ಮೋಟರ್ಸ್ ಮಾಲೀಕರಾದ ಗಫರ್ ಅವರಿಗೆ ದಿಕ್ಕು ತೋಚದಂತಾಗಿದೆ. ಕಲಬುರಗಿಯ ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಯುನೈಟೆಡ್ ಮೋಟರ್ಸ್ ಮಾಲೀಕರಾದ ಗಫರ್ ಅವರೇ ತಮ್ಮ ನೋವನ್ನ ಹೇಳಿಕೊಳ್ತಾರೆ, ಕೇಳಿ. ಸರ್, ಅಲ್ಲಿ ತನಕ ನಮ್ಮೆಲ್ಲ ಸ್ಪೇರ್ ಪಾರ್ಟ್ಸ್ ಅಂಗಡಿ ಇದು. ನಾನು ಹುಂಡೈ, ಫೋರ್ಡ್, ಮಾರುತಿ, ಟೊಯೋಟಾ ಕಂಪ್ನಿದು ಅಥರೈಸ್ ರಿಟೇಲರ್ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಇದು ಹಂಗಾಗಿ ಇದು ಫೈರ್ ಆಕ್ಸಿಡೆಂಟ್ ಆಗಿದೆ. ಭಾಳ ಇದು ಪೂರಾ ಸ್ಪೇರ್ ಪಾರ್ಟ್ ಸೆಕ್ಷನ್ ನಮ್ಮದು. ಇದು ಸ್ಪೇರ್ ಪಾರ್ಟ್ ಸೆಕ್ಷನ್ನಾಗ ಹುಂಡೈ, ಫೋರ್ಡ್, ಮಾರುತಿ, ಟೊಯೋಟಾ ಕಂಪ್ನಿದು ಅಥರೈಸ್ ರಿಟೇಲರ್ ಇದ್ದೀನಿ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಇದು ಹಾಗಾಗಿ ಇದು ಪೂರಾ ಇಲ್ಲಿಂದ ಅಲ್ಲಿ ತನಕ ಅಂದರೆ ನಮ್ಗೆ 2 ಫ್ಲೋರ್ ಆಗಿತ್ತು ಸರ್. ಅದು ಯಾಕಂದರೆ ಲೈಟ್ ಪಾರ್ಟ್ ಇದ್ದಿದ್ದು ಅಲ್ಲಿ ಇರ್ತಿತ್ತು. ಇದು ಎಲ್ಲ ಟೋಟಲಿ ಸ್ಪೇರ್ಸ್ ಬಂದು ಅಪ್ರಾಕ್ಸಿಮೇಟ್ಲಿ 1.5 to 2 crores ತನಕ ನಮ್ಮ ಸ್ಪೇರ್ಸ್ ಇತ್ತು ಸರ್ ಆಗ. ಇದು ಹಾಗಾಗಿ ನಮ್ಮ ಫೈರ್ ಆಕ್ಸಿಡೆಂಟ್ ಆಗಿ ಹಿಂಗಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಿತ ಕಂಪನಿಯಿಂದ ಪರಿಹಾರ ನೀಡಬೇಕಾಗಿ ವಿನಂತಿಸಿದ್ದಾರೆ. ಸರ್, ನಾನು ಅಬ್ದುಲ್ ಗಫಾರ್, ಪ್ರಾಪರೇಟರ್ ಆಫ್ ಯುನೈಟೆಡ್ ಮೋಟರ್ಸ್. ನಾ ರೆಗ್ಯುಲರ್ಲಿ ಹೆಂಗೆ ಬರ್ತೀನಿ ಹಂಗಾಗಿ ರಾತ್ರಿ 9 ಗಂಟೆಗೆ ಬಂದ್ ಮಾಡಿ ಮಾಡಿ ಹೋಗಿನಿ. ಅವು ಬಂದಾಗ ರಾತ್ರಿ ಸೋಮವಾರ ನೈಟ್ 11:55ಗೆ ನನ್ನ ಫೋನ್ ಬಂತು. ನಿಮ್ಮ ಗ್ಯಾರೇಜ್ಗೆ ಏನರೆ ಇದು ಹತ್ತ ನೋಡ್ರಿ, ಏನರ ಹೋಗಿ ಬಂದವು ನೋಡ್ರಿ ಅಂತ ಅದು ಅಕ್ಕಪಕ್ಕದವ್ರು ಅಂದಾಗ ನಾ ಬಂದು ನೋಡಿದಾಗ ಭಾಳ ಭಯಂಕರ ಬಂದಿತ್ತು ಸರ್. ಹಂಗಾಗಿ ನಾವು ಫೈರ್ ಬ್ರಿಗೇಡ್ಗೆ ಟ್ರೈ ಮಾಡ್ದೆ. ಅವ್ರು ಅಂದರು, ಇಲ್ಲ ಸರ್, ನಾವು ಬರ್ತಾ ಇದ್ದೀವಿ, ಆನ್ ದ ವೇ ಇದ್ದೀವಿ ಅಂತ ಅಂದರು. ಆಮೇಲೆ KV ಸಲಾಗ ಭಾಳ ವೆಯ್ಟ್ ಮಾಡ್ಲಾಕೈತೆ ಸರ್. ಕನಿಷ್ಠ ಇಲ್ಲ ಒಂದು ಅರ್ಧ ಗಂಟೆ KV ಅವ್ರದ್ದು ಬಂದಿಲ್ಲ. ಅವ್ರು ಯಾವಾಗ ತನಕ ಡಿಸ್ಕನೆಕ್ಟ್ ಮಾಡಲ್ಲ ಅಂತ ಅವಾಗ ಫೈರ್ ಬ್ರಿಗೇಡ್ ಆ್ಯಕ್ಷನ್ ಬರಲ್ಲ ಅಂತ ಅಂದರು. ಹಾಗಾಗಿ ಮತ್ತು ಇದು ಆಗಿ ನಮಗೆಲ್ಲ ಪಾರ್ಟ್ಸ್ ಇತ್ತು, ಎಲ್ಲ ಸರ್ವಿಸ್ ಇತ್ತು, ಎಲ್ಲ ಕಸ್ಟಮರ್ ಸರ್ವಿಸ್ ಬಿಟ್ಟಿದ್ದು ಗಾಡಿ ಇತ್ತು. 14 ವೆಹಿಕಲ್ ಸರ್ವಿಸ್ ಗಾಡಿ ಬಂದಿತ್ತು ನಮ್ಮಲ್ಲಿ. ಅವಾಗೆಲ್ಲ ಗಾಡಿ ಒಳಗೆ ಇದು ಮಾಡಿ ಹೋಗಿನಿ. ಪೂರ ಗಾಡಿ ಎಲ್ಲ ಸುಟ್ಟು ಹೋಗ್ಯ ಸರ್. ಒಳಗೆ ಕೆಲವೊಂದು ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ಕೆಲವೊಂದು ಗಾಡಿಗೆ ಇನ್ಶೂರೆನ್ಸ್ ಇದೆ, ಮ್ಯಾಕ್ಸಿಮಮ್ ಬೈಕಲ್ಲಿಗೆ ಇನ್ಶೂರೆನ್ಸ್ ಇಲ್ಲ. ಹಾಗಾಗಿ ಇವಾಗ ನಂದು ಪಾರ್ಟ್ಸ್ದು ಪೂರ ಟೋಟ್ಲಿ 4 ಕಂಪ್ನಿದು ಪಾರ್ಟ್ಸ್ ನೋಡ್ಕೋತಿದ್ದೆ ಸರ್. ಹುಂಡೈ, ಫೋರ್ಡ್, ಮಾರುತಿ, ಟೊಯೋಟಾ ಎಲ್ಲ ಪಾರ್ಟ್ಸು ಕನಿಷ್ಠ ಇಲ್ಲಿಲ್ಲ ಅಂದರೆ 1.25 to 1.8 ನಂದು ವ್ಯಾಲ್ಯೂಯೇಷನ್ ಇತ್ತು ಸರ್ ಪಾರ್ಟಿಂದು. 1.5 to 1.8 crores. ಹಂಗಾಗಿ ಇದು ಕೇಳ್ಕೊತೀನಿ, ನಮ್ಗೆ ಏನದ ನ್ಯಾಯ ಕೊಡ್ರಿ, ನಮ್ಗೆ ಏನದ ಇದು ಮಾಡಿಕೊಡ್ರಿ ಅಂತ ನಾನು ಕೇಳ್ಕೊತೀನಿ ಸರ್. ಫೈರ್ ಬ್ರಿಗೇಡು ಮತ್ತು KVದವರು, ಸ್ಪೆಷಲಿ KVದವರು ನಮ್ಗೆ ಭಾಳ ನೋವು ಕೊಟ್ಟರು ಸರ್. ಅವರು ಟೈಮಿಗೆ ಬಂದೇ ಇಲ್ಲ. ಒಂದು ಅರ್ಧ ತಾಸು ಪೌನ ತಾಸು ನಾವು ವೆಯ್ಟ್ ಮಾಡಿ ಆಮೇಲೆ ಅವ್ರು ಬಂದು ಲೈನ್ ಡಿಸ್ಕನೆಕ್ಟ್ ಮಾಡತ್ತನ ಅವರು ಫೈರ್ ಬ್ರಿಗೇಡ್ ಆ್ಯಕ್ಷನ್ನಾಗ ಬಂದಿಲ್ಲ. ನಾವೆಲ್ಲ ನೋಡ್ಕೋತಿದ್ದೀವಿ ಸರ್. ನಮ್ಮ ಗ್ಯಾರೇಜು ಸುಡ್ಲತ್ತದಪ್ಪ, ಹಿಂದಿನ ನೋರಿ ಮುಂದಿನ ನೋರಿ ಅಂದರೆ ಎಲ್ಲಿನೂ ಆಗಿಲ್ಲ. ಯಾಕಂದರೆ ಕನೆಕ್ಷನ್ ಡಿಸ್ಕನೆಕ್ಟ್ ಆಗತ್ತನ ಅವ್ರು ಮಾಡಪ್ಲೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಹಾಗಾಗಿ ನಾವು ನೋಡ್ಕೋತೇ ಕೂತೀವಿ ಸರ್. KVದವ್ರು ಸ್ವಲ್ಪ ಜಲ್ದಿ ಬಂದರೆ ನಾವು ಏನೋ ಉಳಿಸ್ಬೋದಾಗಿತ್ತು. ಹಾಗಾಗಿ ನಾವು ಪೊಲೀಸ್ ಇಲಾಖೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅದು ಹೆಂಗಾಗಿದೆ, ಏನು ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಏನು ಯಾರೇ ಬೇಕಾದ ನಮ್ಮ ಇದಕ್ಕೆ ಉರಿ ಹಚ್ಚಾರ ಏನು, ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಸ್ವಲ್ಪ ನಮ್ಗೆ ನ್ಯಾಯ ಕೊಟ್ಟರೆ ನಮ್ಗೆ ಭಾಳ ಒಳ್ಳೆ ಆಗ್ತದೆ ಸರ್ ಅಂತ. ಎಷ್ಟು ವ್ಯಾಲ್ಯೂಯಬಲ್ ಇದು ಗ್ಯಾರೇಜ್? ಎಲ್ಲ ಗ್ಯಾರೇಜು ಮತ್ತು ಎಲ್ಲ ಕಾರ್ಸ್ ಕೂಡ ಒಂದು 80 to 85 lakhs ಇತ್ತು. ಮತ್ತು ನಮ್ಮ ಪಾರ್ಟ್ಸ್ ಬಂದು 1.5 to 1.8 ಇತ್ತು.
ನಮ್ಮ ಎಲ್ಲ ಶೇಡ್ ಗೀಡ್ ಎಲ್ಲ ಕೂಡ ಒಂದು 50 ಲಕ್ಷ ರೂಪಾಯಿ ಇತ್ತು. ಅಪ್ರಾಕ್ಸಿಮೇಟ್ಲಿ 3 to 3.5 ಕ್ರೋರ್ಸು ನಮ್ಮ ವ್ಯಾಲ್ಯೂಯೇಷನ್ ಇತ್ತು ಸರ್ ಟೋಟಲ್. ಆ್ಯಕ್ಚುಲಿ ಗ್ಯಾರೇಜ್ ಒಳಗೆ ಬಿಟ್ಟಿರ್ತಕ್ಕಂಥ ಸರ್ವಿಸಿಗೆ ಬಿಟ್ಟಿರ್ತಾರಲ್ಲ, ಸೊ ಕಸ್ಟಮರ್ಗಳು ಅವರು ಪ್ರಾಬ್ಲಮ್ ಹೆಂಗೆ ಅವ್ರದ್ದು ಈಗ ಸೊಲ್ಯೂಷನ್ ಏನು, ಅವರಿಗೆ ಏನು ಸೊಲ್ಯೂಷನ್ ಕೊಡ್ಬೇಕು ನೀವು? ನೋಡಿ ಸರ್, ನಾವು ನಮ್ಮ ಕಡೆಯಿಂದ ನಾವು ಏನು ಗಾಡಿ ಹಚ್ಕೊಂಡಿವಿ ಅದು ನಮ್ಮ ಕರ್ತವ್ಯ. ನಾವು ಏನು ಮಾಡಬೇಕು ಬೆಸ್ಟ್ ಮಾಡಬೇಕಂತ ಮಾಡ್ತಾಯಿದ್ದೀವಿ. ಇನ್ಶೂರೆನ್ಸ್ದವರು ಯಾರು ಗಾಡಿಗೆ ಇನ್ಶೂರೆನ್ಸ್ ಇದೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕಂತ ನಾವು ಟ್ರೈ ಮಾಡ್ತಾಯಿದ್ದೀವಿ. ಅವ್ರು ಇನ್ಶೂರೆನ್ಸ್ ಕ್ಲೇಮ್ ಆಯಿತು ಯಾಕಂದರೆ ಅವ್ರು ಕೇಳೋದು ಒಂದು ಕರೆಕ್ಟಾಗಿದೆ. ನಮ್ಗೆ ಗಾಡಿ ನಂಬಲ್ಲಿ ಸರ್ವಿಸ್ ಬಿಟ್ಟೀನಿ, ಇದು ಹೆಂಗೆ ಮಾಡೋದು, ಏನು ಮಾಡ್ತೀರಿ, ಯಾವಾಗ ಕೊಡ್ತೀರಿ ಏನಂತ ನಮ್ಗೆ ಸ್ವಲ್ಪ ಟಾರ್ಚರ್ನೂ ಬರ್ತಾಯಿದೆ. ಭಾಳ ಪ್ರೆಷರ್ನಾಗಿದ್ದೀನಿ ಸರ್. ಮೊದಲೇ ಏನದ ನಾವು ಇಷ್ಟು ಲಾಸ್ ಆಗಿ ಭಾಳ ಟೆನ್ಷನ್ ಆಗಿದ್ದೀನಿ. ಮತ್ತು ಇದು ಒಂದು ಪ್ರಾಬ್ಲಮ್ ಆಗ್ತಾಯಿದೆ ನಮ್ಗೆ. ಸ್ವಲ್ಪ ಏನದ ಸ್ವಲ್ಪ ಇದಕ್ಕೆ ಇದು ಮಾಡಿ ಸರ್, ಏನಾರ ಪರಿಹಾರ ಮಾಡಿಕೊಡಿ ಸರ್ ಅಂತ ನಾವು ಕೇಳ್ಕೊತಾ ಇದ್ದೀನಿ ಸರ್ ಅಷ್ಟೇ. ನಿಮ್ಮ ಯುನೈಟೆಡ್ ಗ್ಯಾರೇಜ್ನಲ್ಲಿ ಈಗ ಆಲ್ರೆಡಿ ಒಳಗೆ ಫೈಲ ಅಥವಾ ನಗದು ದುಡ್ಡು ಏನಾದರೂ ಇಟ್ಟಿದ್ದೀರಾ? ಇಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಸರ್. ಎಲ್ಲ ಬೇರೆ ಕಸ್ಟಮರ್ದು ಎಲ್ಲ CNG ಫಿಟ್ಟಿಂಗ್ ಬಂದಿತ್ತು. ನಂದು CNG ರೆಟ್ರೋಫಿಟ್ಮೆಂಟ್ ಸೆಂಟರ್ ಅಂತ. ಎಲ್ಲ ಕಸ್ಟಮರ್ದು ಕೆಲವೊಂದು ಕಸ್ಟಮರ್ದು RC ಅದು ಇದು ಮಾಡಬೇಕಂತ ನಾವು ಡಾಕ್ಯುಮೆಂಟ್ ತೊಗೊಂಡಿದ್ದು. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ GST ಬಿಲ್ಲು, ನಮ್ಮ ಇನ್ಸ್ಟಾಲೇಷನ್ ಲೆಟ್ರ್, CNG ಇನ್ಸ್ಟಾಲೇಷನ್ ಲೆಟ್ರ್, ಎಲ್ಲ ಕಾಗದ ಪತ್ರ ಎಲ್ಲ ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್. ಕೆಲವೊಂದು ಗಾಡಿದು ಒರಿಜಿನಲ್ ಡಾಕ್ಯುಮೆಂಟ್ಸ್ ನಮಗೂ ಟ್ರಾನ್ಸ್ಫರ್ ಮತ್ತು ಏನಾರ ಇದಕ್ಕೆ ಮಾರಾಟ ಮಾಡಿದ್ರೆ ಗಾಡಿ ನಂಬಲ್ಲಿ ಇಟ್ಕೋರಿ ಅಂತ ಕೊಟ್ಟಿದ್ದು ಡಾಕ್ಯುಮೆಂಟ್ಸ್ನು ನಂಬಲ್ಲೇ ಪೂರಾ ಬರ್ನ್ ಆಗಿದೆ ಸರ್. ಸ್ವಲ್ಪ ಇದು ಮಾಡಿ ಸರ್. ನಮ್ಮ ಮೇಲೆ ಸ್ವಲ್ಪ ನಿಮ್ಮ ಗ್ಯಾರೇಜ್ ಮೇಲೆ ಏನಾದರೂ ಲೋನ್ ಏನು ತೊಗೊಂಡಿದ್ದೀರಾ? ನಾವು ಆಲ್ರೆಡಿ ಒಂದು 40 lakhs rupees ನಾವು OD ಲೋನ್ ತೊಗೊಂಡೆ ನಾವು ಗ್ಯಾರೇಜ್ ಚಾಲೂ ಮಾಡಿದ್ವಿ ಸರ್. ನಾವು ಗ್ಯಾರೇಜ್ ಚಾಲೂ ಆದಮೇಲೆ ಅದು ಪಾರ್ಟ್ಸಿಂದು ಡೀಲರ್ಶಿಪ್ ಸಲಾಗಿ ಏನದ ಒಂದು 40 lakhs rupees ನಾವು OD ಲೋನ್ ತೊಗೊಂಡಿನಿ ಕೆನರಾ ಬ್ಯಾಂಕ್ MRMC ಬ್ರ್ಯಾಂಚ್ಲಿಂದು. ಸ್ವಲ್ಪ ಅದರ ಏನಾರ ನಮ್ಮ ಕವರ್ ಐತಂದರೆ ನಾವು ಇದು ಆತ ಅಂತ ನಾ ಕೇಳ್ಕೊತಾ ಇದ್ದೀನಿ. ಸ್ವಲ್ಪ ನಮ್ಗೆ ಏನಿದೆ ನ್ಯಾಯ ಮಾಡಿಕೊಡಿ ಸರ್. ಅವರು ಲೋನ್ ಗಮನಕ್ಕೆ ಏನು ತಂದಿದ್ದೀರಿ ಈ ರೀತಿ ಆಗಿದೆ ಅಂತ? ನಾ ಅವ್ರಿಗೆ ಇನ್ಫಾರ್ಮೇಷನ್ ಮಾಡೀನಿ ಸರ್. ಇನ್ನೂ ತನಕ ಯಾರೂ ಬಂದಿಲ್ಲ, ಯಾರೂ ನೋಡಕ್ಕೂ ಬಂದಿಲ್ಲ. ಸ್ವಲ್ಪ ಏನದ ನಮಗೂ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಯಾವ ಬ್ಯಾಂಕ್ ಲೋನ್ ಅದು? ಇದು MRMC ಬ್ರಾಂಚ್ ಸರ್. MRMC ಬ್ರಾಂಚ್ ನಿಮ್ಮ RTO ಕ್ರಾಸ್ ಗುಲ್ಬರ್ಗ ಕೆನರಾ ಬ್ಯಾಂಕ್. ಹೌದು. ಎಷ್ಟು ವರ್ಷ ಆಯ್ತು ಲೋನ್ ತೊಗೊಂಡ್ರಿ? ಲೋನ್ ತೊಗೊಂಡು ಒಂದು 3 ವರ್ಷ ಆಗಿದೆ ಸರ್. 3 ವರ್ಷದಿಂದ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಯಾವ ಇನ್ಸೂರೆನ್ಸ್ ಇಲ್ಲ? बोल सकते हैं नॉर्मली जैसा बंद करना है बंद कर सकते हैं। चल रहा था वो इन्वेस्टिगेशन चालू है, मीडिया वाले आए वही ಕರುನಾಡ ಕಿರಣ
ನಾಡು ನುಡಿ ಸುದ್ದಿ ಸ್ವಾರಸ್ಯ